ಇದು ಜಯಲಲಿತಾ ಸೀರಿಯಲ್. ಇದು 17 ಅಂದರೆ 17ನೇ ತಾರೀಕು ಬುಧವಾರದ ಎಪಿಸೋಡ್ ಆಗಿರುತ್ತೆ. ಈ ಎಪಿಸೋಡಲ್ಲಿ ಇಲ್ಲಿ ಅವರು ಜಯಲಲಿತಾ ಅವ್ರ ಮಾವ ಇರ್ತಾರಲ್ಲ, ಹಾರ್ಟ್ ಅಟ್ಯಾಕ್ ಆದವ್ರ ಥರ ಮಾಡ್ತಾ ಇರ್ತಾರೆ. ಇದನ್ನು ನೋಡಿ ಜಯಲಲಿತಾಗೆ ತುಂಬ ಟೆನ್ಷನ್ ಅನಿಸುತ್ತೆ. ನನ್ನಿಂದನೇ ಮಾವಾಗ ಈ ಥರ ಎಲ್ಲ ಆಯ್ತಲ್ಲ ಅಲ್ಲ ಅಂತೆಲ್ಲ ಹೇಳಿ ತುಂಬ ಗಾಬರಿ ಆಗ್ತಾ ಇರ್ತಾಳೆ. ಅದೇ ಟೈಮಿಗೆ ಅವರು ಜಯಲಲಿತಾ ಲಲಿತಾ ಅವರ ಗಂಡ ಇರ್ತಾರಲ್ಲ ಜೈ, ಅವರು ಕೂಡ ನಿಂತಿರ್ತಾರೆ. ಮತ್ತು ಅವ್ರ ಅತ್ತೆ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಮ್ಮ ತಾಯಿ, ನಿನ್ನಿಂದನೇ ಇದೆಲ್ಲ ಸಮಸ್ಯೆ ಬರ್ತಾ ಇರೋದು, ನೀನು ಈಗ ಪಂಚಾಯತಿ ಅಧ್ಯಕ್ಷೆ ಆಗಿರೋದು ನಮ್ಮ ಮನೆತನದ ಅಡ್ರೆಸ್ ಹೆಸರಿಂದ ಆಗಿರೋದು ಅಂತೆಲ್ಲ ಅವ್ರ ಅತ್ತೆ ಹೀಯಾಳಿಸಿ ಮಾತಾಡ್ತಾ ಇರ್ತಲ್ಲ. ಅದೇ ಟೈಮಿಗೆ ಅವರು ಲಲಿತಾ ಅವ್ರ ಮಾವ ಇದ್ದಾರಲ್ಲ, ಇರಲಿ ಬಿಡು ಅಂತೆಲ್ಲ ಅಂದರೆ ಅವ್ರದ್ದೇನೂ ತಪ್ಪೇ ಇಲ್ಲ ಅಂದರೆ ಸೊಸೆಗೆ ಸಮಾಧಾನ ಮಾಡೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಆದರೂ ಕೂಡ ನೋಡಮ್ಮ, ನಿನ್ನೆ ಇಷ್ಟೆಲ್ಲ ತೊಂದರೆ ಕೊಟ್ಟರು ಕೂಡ ನಮ್ಮ ಮನೆಯವರು ನಿನಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಇವರಿಗೆ ಹೇಳ್ತಾ ಇರ್ತಾರೆ ಲಲಿತಾಗೆ. ನೋಡು, ಅವರು ಅಳಿಯನೂ ಲಲಿತಾಗೆ ಹೇಳ್ತಿರ್ತಾರೆ, ನೋಡು ನಮ್ಮ ಮಾವನವ್ರಿಗೆ ನಿನ್ನಿಂದನೇ ಈ ಥರ ಎಲ್ಲ ಸಮಸ್ಯೆ ಬಂದಿದೆ ಅಂತೆಲ್ಲ ಹೇಳ್ತಾ ಇದೆ. ಅವ್ರ ಅತ್ತೆ ಅಂತೂ ಈ ಬಡಕೇರಿ ಹುಡುಗಿಯಿಂದನೇ ಇದೆಲ್ಲ ಸಮಸ್ಯೆ ಆಗಿರೋದು, ಅಂದರೆ ಇವಳೆಲ್ಲ ಪ್ರತಿಭಟನೆ ಎಲ್ಲ ಮಾಡಿಸಿರ್ತಾಳಲ್ಲ, ಅದು ಇವಳು ಲಲಿತಾ ಮಾಡಿಸಿರೋದ್ರಿಂದ ಈಗೆಲ್ಲ ಸಮಸ್ಯೆ ಆಗಿದೆ ಅಂತೆಲ್ಲ ಹೇಳಿ ಮಾತಾಡ್ತಾರೆ. ಈಗ ಅವ್ರಿಗೆ ಒಬ್ಬೊಬ್ಬರು ರೂಮ್ ಒಳಗೆ ಹೋಗಿ ರೆಸ್ಟ್ ಮಾಡಬೇಕಂತ ಕರ್ಕೊಂಡು ಹೋಗ್ತಾರೆ. ಇವಾಗ ಇದು ಮಾತಾಡ್ಸಕ್ಕೆ ಹೋಗ್ತಾನೆ ಜೈ. ಮಾತಾಡ್ಸಕ್ಕೆ ಹೋದರೆ ಎಲ್ಲ ಮಾಡಿರೋದು ನೀನೇ, ಇವಾಗ ಮಾಡೋದೆಲ್ಲ ಮಾಡಿ ಹಿಂಗೆ ಮಾಡ್ತೀಯ ಅಂತ ಜೈ ಬೈದು ಬಿಡ್ತಾನಲ್ಲ ಲಲಿತಾಗ. ಆವಾಗ ಇವಳಿದು ದೊರೆ ನಾನೇನು ಮಾಡಿಲ್ಲ, ನನ್ನಿಂದನೇ ಹಿಂಗಾಯ್ತು ಅಂತ ಅವಳಿಗೂ ಸ್ವಲ್ಪ ಪಶ್ಚಾತ್ತಾಪ ಅನಿಸ್ತದೆ. ಇವ್ರು ರೂಮ್ ಒಳಗೆ ಹೋಗ್ತಾರೆ. ರೂಮ್ ಒಳಗೆ ಹೋಗಿ ಮಲಗಿಸಿ ಡಾಕ್ಟ್ರಿಗೆಲ್ಲ ಫೋನ್ ಮಾಡಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಆ ಕಡೆ ಲಲಿತನಿಗೆ ಅವ್ರ ಅಕ್ಕ ಸಮಾಧಾನ ಮಾಡೋಕ್ಕೆ ಬರ್ತಾಳೆ. ಸಮಾಧಾನ ಮಾಡೋಕ್ಕೆ ಬಂದಾಗ ಆವಾಗ ಏನು ಹೇಳಲ್ಲ, ಅವ್ರ ಅಕ್ಕನಿಂದ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಅಲ್ಲಿಂದ ಹೋದಾಗ ಈ ಕಡೆಯಿಂದ ಅವರು ಮಲ್ಕೊಂಡಿರ್ತಾರೆ. ಆವಾಗ ಮಲ್ಕೊಂಡಾಗ ಡಾಕ್ಟ್ರಿಗೆ ಫೋನ್ ಮಾಡಮ್ಮ, ಡಾಕ್ಟ್ರಿಗೆ ಫೋನ್ ಮಾಡಿ ಅಂದರೆ ಡಾಕ್ಟ್ರಿಗೆ ಫೋನ್ ಮಾಡಿದರೆ ನಿಮ್ಮ ಮಾವನವ್ರಿಗೆ ಏನು ಸಮಸ್ಯೆ ಇದೆ ಅಂತೆಲ್ಲ, BP ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾರಾ ಇಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಎಲ್ಲ ಹೇಳಿದರೆ ಹಾಗೆಲ್ಲ ಏನೂ ಇಲ್ಲ, ಆವಾಗ ಏನು ಸಮಸ್ಯೆ ಇಲ್ಲ, ನಾವು ಮಾಡಿದ ಆ್ಯಕ್ಟಿಂಗ್ ಅದು, ಅಲ್ಲಿ ಲಲಿತಾ ಕಣ್ಣಿಂದ ತಪ್ಪಿಸ್ಕೊಳಕ್ಕೆ ನಾವು ಇದೆಲ್ಲ ಆ್ಯಕ್ಟಿಂಗ್ ಮಾಡಿದ್ವಿ ಅಂತ, ನೀವು ಆ್ಯಕ್ಟಿಂಗ್ ಏನೋ ಮಾಡಿದ್ರಿ, ಇಲ್ಲಿ ನನ್ನ ಪ್ರಾಣನೇ ಹೋಗೋಂಗಾಗಿತ್ತಲ್ಲ ಅಂತೆಲ್ಲ ಹೇಳ್ತಾರೆ. ಇವ್ರು ಅಳಿಯ ಮಾವಾಗ ಅದೆಲ್ಲ ಹೇಳಿ ಒಬ್ಬರು ನಗ್ತಾನೆ ಇರ್ತಾರೆ. ಇವ್ರು ಅಳಿಯ ಮಾವ ಇದೆಲ್ಲ ಆ್ಯಕ್ಟಿಂಗೇ ನಾವು ಮಾಡಿರೋದು ಅಂತೆಲ್ಲ ಹೇಳ್ತಾರೆ. ನಾನು ಎಷ್ಟು ನಿಜವಾಗ್ಲೂ ಅಂಥೇಳಿ ಎಲ್ಲ ಭಯಪಟ್ಟಿದ್ದೀನಿ, ನನಗೇನಾದರೂ ಆದರೆ ಹೆಂಗೆ ಅಂತೆಲ್ಲ ಹೇಳ್ತಾರೆ. ಹಾಗೆಲ್ಲ ಏನಾಗಲ್ಲ ಅಂತೆಲ್ಲ ಹೇಳಿ ಅವ್ರ ಹೆಂಡತಿಗೆ ಕೂಡಿಸಿ ಅವ್ರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ದೇವರಾಜ್ ಅವರು ಮಾತಾಡ್ತಾ ಇದ್ದಾಗ ಎಲ್ಲ ಇವಾಗ ಈಗ ಹೆಂಗೋ ಒಂದು ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂಥೇಳಿ ತಪ್ಪಿಸ್ಕೋಬೇಕಂತ ನಾನು ಈ ರೀತಿ ಮಾಡಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಹೇಳಿದ್ದಕ್ಕೆ ಹಾಗೆ ನಿಮಗಂತೂ ತಮಾಷೆ ಆಗಿದೆ, ನಿಮಗೆ ಹುಡುಗಾಟ ಆಗಿದೆ, ನನಗೆ ಎಷ್ಟು ತೊಂದರೆ ಆಗಿದೆ, ನಾನು ಎಷ್ಟು ಭಯಪಟ್ಟಿನಿ ಅಂತ ನನಗೆ ಗೊತ್ತು ಅಂತೆಲ್ಲ ಹೇಳ್ತಿರ್ತಾರೆ. ಇದೇನು ಸಮಸ್ಯೆನ ಬಗೆಹರಿಸ್ಬೇಕಂದ್ರೆ ಈಗಿರೋದು ಇದೊಂದೇ ಆಪ್ಷನ್ ಅಂತೆಲ್ಲ ಹೇಳ್ತಿದ್ದಾಗ ಈ ಕಡೆಯಿಂದ ಇದೆಲ್ಲ ನಾವು ಹೆಂಗಾದರೂ ಮಾಡಿ ಇದೆಲ್ಲ ಸರಿಪಡಿಸ್ಕೋಬೇಕು ಅಂತೆಲ್ಲ ಗುತ್ತಿಗೆದಾರನಿಗೆ ಫೋನ್ ಮಾಡು ಅಂತೆಲ್ಲ ಹೇಳ್ತಾರೆ. ಗುತ್ತಿಗೆದಾರನಿಗೆ ಫೋನ್ ಮಾಡಿದೆ, ಅವ್ರ ಅಳಿಯ ಫೋನ್ ಮಾಡಿದೆ ಮಾತಾಡ್ತಿರ್ಬೇಕಾದ್ರೆ ಅವರು ಮಾವ ಫೋನ್ ಇಸ್ಕೊಂಡು ನಾನು ದೇವರಾಜ್ ಮಾತಾಡ್ತಾ ಇರೋದು ಅಂತೆಲ್ಲ ಹೇಳ್ತಾರೆ. ಸರಿ ಬಿಡು ಅಂತೆಲ್ಲ ಹೇಳಿದಾಗ, ಏನು ಸರ್ ನೀವು ಹಿಂಗೆ ಮಾಡಿದೆ, ನೋಡಪ್ಪ ಈಗ ಹೆಂಗೋ ನಾನು ನಮ್ಮ ಸೊಸೆ ಮುಂದೆ ನಿನಗೆ ಇನ್ಸಲ್ಟ್ ಮಾಡಿದ್ದೀನಿ ಅನ್ನೋದಿದೆ, ನಿನಗೆ ಇನ್ಸಲ್ಟ್ ಆಗಿದೆ ಅಂದರೆ ನೀನೇನು ಬೇಜಾರಾಗಬೇಡ, ಇನ್ಸಲ್ಟ್ ಆಗಿರೋದು 10 ಪಟ್ಟು ನಿನಗೆ ಲಾಭ ಆಗುತ್ತೆ, ನೀನು ಒಂದು ಕೆಲಸ ಮಾಡು, ನಾವು ಹೇಳ್ದಂಗೆ ನೀನು ಮಾಡೋದು. ಏನು ಮಾಡ್ಬೇಕು ಸರ್ ಅಂತೆಲ್ಲ ಹೇಳಿದಾಗ, ನಾಳೆ ಅಂದರೆ ಆ ಕಡೆ ಇರೋ ರೋಡೆಲ್ಲ ಅದು ತಾರ್ ಏನಿದೆಯಲ್ಲ ಆ ತಾರೆಲ್ಲ ಸರಿಪಡಿಸ್ಬೇಕು, ಲಲಿತಾ ಆ ಸೈಡ್ ಬರೋದ್ರೊಳಗೆ ನೀನು ಸರಿಪಡಿಸ್ಬೇಕು. ಆಯಿತು ಸರ್, ನಾಳೆನೇ ನೋಡೋಣ, ನಾಳೆನೇ ಒಂದಿಷ್ಟು ಲೇಬರ್ನ ಕರ್ಕೊಂಬಂದು ನಾನೆಲ್ಲ ಸರಿಪಡಿಸ್ತೀನಿ ಅಂತೆಲ್ಲ ಗುತ್ತಿಗೆದಾರ ಹೇಳ್ತಿರ್ತಾನೆ. ಗುತ್ತಿಗೆದಾರ ಕಾಂಟ್ರಾಕ್ಟ್ ಹಿಡ್ಕೊಂಡ್ರೆ ಹೇಳ್ತಿರ್ಬೋದು. ಇವರಿಬ್ಬರ ಮಧ್ಯದಲ್ಲಿ ಅದೆಲ್ಲ ಮಾತಾಡ್ತಾರೆ. ನಿಂಗೆ 10 ಪಟ್ಟು ಲಾಭ ಮಾಡ್ಕೊಡು ನಿನಗೆ ಇನ್ಸಲ್ಟ್ ಆಗಿದ್ದಕ್ಕಿಂತ ಅಂತೆಲ್ಲ ಅವರು ಮಾತಾಡ್ತಾ ಇರ್ತಾರೆ. ಇದೇ ರಾಜಕೀಯ ಅಂತೆಲ್ಲ ಹೆಂಡ್ತಿಗೂ ಬಿಡಿಸಿ ಹೇಳ್ತಾರೆ. ಇದಕ್ಕೆ ಅನ್ನೋದು ರಾಜಕೀಯ, ಇದು ರಾಜಕೀಯದಲ್ಲಿ ಇದೆಲ್ಲ ಕಲ್ತಿರ್ಬೇಕು ಅಂತೆಲ್ಲ ಹೆಂಡ್ತಿ ಮುಂದೆ ಅವರು ಹೇಳ್ತಾರೆ. ದೇವರಾಜ್ ಹೇಳ್ತಿರ್ಬೇಕಾದ್ರೆ ಹೆಂಡ್ತಿನೂ ಏನೋ ನಿಮಗಂತೂ ಹುಡುಗಾಟ ಆಗಿ ನನಗಂತೂ ಭಯ ಆಗಿತ್ತು ಅಂತ ಈ ಕಡೆಯಿಂದ
ಜೈ ಇಲ್ಲಿ ಮೇಲೆ ನಿಂತು ಟೆರೆಸ್ ಮೇಲೆ ನಿಂತು ಆಲೋಚನೆ ಮಾಡ್ತಾನೆ ಇರ್ತಾನೆ. ಇದೇನಾಯಿತು ಇವಳು ಲಲಿತಾ ಅವಸರದಲ್ಲಿ ರಾಂಗ್ ಡಿಸಿಷನ್ ತೊಗೊಂಡ್ಬಿಟ್ಲಾ ಏನು, ಸ್ಟ್ರಾಂಗ್ ಆಗಿರಬೇಕು, ಎದಕ್ಕೆ ಇಷ್ಟು ಮೈಂಡ್ ವೀಕ್ ಇದೆ ಹಂಗೆಲ್ಲ ಒಬ್ಬನೇ ಮೇಲೆ ಟೆರೆಸ್ ಮೇಲೆ ನಿಂತು ಆಲೋಚನೆ ಮಾಡ್ತಾನೆ ಇರ್ತಾನೆ. ಆದರೆ ಇವಳು ಮಾಡಿರೋದು ರಾಂಗ್ ಇದೆನಾ ರೈಟ್ ಇದೆನಾ, ಅಂದರೆ ಅವ್ರ ವೈಫ್ ಲಲಿತಾ ಅವ್ರು ರೈಟ್ ಇದ್ದಾರೆ ರಾಂಗ್ ಇದ್ದಾರೆ ಅಂತ. ಈ ಕಡೆ ಮತ್ತು ಇನ್ನೊಂದು ಇದೇ ರೂಮ್ ಒಳಗೆ ಈ ಕಡೆ ದೇವರಾಜು ಮತ್ತು ಅವರು ಅಳಿಯ ಮತ್ತು ಅವ್ರ ಹೆಂಡತಿ ಎಲ್ಲರೂ ಮಾತಾಡ್ತಾ ಇರಬೇಕಾದ್ರೆ ತಪ್ಪಿಸ್ಕೊಂಡಿದ್ದು ಅದೆಲ್ಲ ಅವರು ಹೆಂಗೆ ಜಾಣತನದಿಂದ ತಪ್ಪಿಸ್ಕೊಂಡೆ ಅಂತ ಇದನ್ನು ಜೈ ಕದ್ದು ಕೇಳಿಸ್ಕೊಂಡ್ಬಿಡ್ತಾನೆ. ಜೈ ಕದ್ದು ಕೇಳಿಸ್ಕೊಂಡಿದ್ರು ಕೂಡ ಕೇಳಿಸ್ಕೊಂಡಿಲ್ಲ ಅನ್ನೋ ರೀತಿ ಇರ್ತಾನೆ. ಆ ಕಡೆ ಇವ್ರಿಗೆ ಪ್ಯಾನಿಕ್ ಆಗಿಬಿಡ್ತಾರೆ. ಅವರು ಪ್ಯಾನಿಕ್ ಆಗಿ ಇವರು 3 ಜನ ಮಾವ ಅಳಿಯ ಅತ್ತೆ 3 ಜನ ಪ್ಯಾನಿಕ್ ಆಗಿ ಮತ್ತೆ ಹಾರ್ಟ್ ಅಟ್ಯಾಕ್ ಬಂದ ರೀತಿ ಆ್ಯಕ್ಟಿಂಗ್ ಮಾಡಿ ಮತ್ತೆ ಬೆಡ್ ಮೇಲೆ ಕೂಡಿಸಿ ರೆಸ್ಟ್ ಮಾಡು. ಆವಾಗ ಅಪ್ಪ ಹಾಸ್ಪಿಟ್ಲಿಗೆ ಹೋಗೋಣ ಬಾ, ತಮಾಷೆ ಮಾಡೋದೆಲ್ಲ ಬೇಡ, ಸೀರಿಯಸ್ ಆಗಿದೆ, 2 ಸಲ ಆಯಿತು ಹಿಂಗೆ ಆಗತ್ತೆ ಅಂದರೆ ಹಂಗೆಲ್ಲ ಏನಿಲ್ಲ, ಸ್ವಲ್ಪ ಸುಧಾರಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತೆಲ್ಲ ಹೇಳ್ತಾರೆ. ಸರಿ ಬಿಡು ಅಂತೆಲ್ಲ ಹೇಳಿ ಸುಧಾರಿಸ್ಕೊ ಅಂತಂದೆಲ್ಲ ಹೇಳ್ತಿರಾಗ ಸರಿ ಅಂತೆಲ್ಲ ಹೇಳಿ ನೀನು ರೆಸ್ಟ್ ಮಾಡು, ನೀವು ಇನ್ನೊಂದ್ಸಲ ಇದೇ ರೀತಿ ಪ್ರಾಬ್ಲಮ್ ಆದರೆ ನಮಗೆ ಹೇಳಿ ಡಾಕ್ಟ್ರ್ ಹತ್ರ ಹೋಗೋಣ ಬಾ ಅಂತಂದರು. ಬರಲ್ಲ ಅಂತೀವಿ, ನೆಕ್ಸ್ಟ್ ಟೈಮ್ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಹೋಗೋಣ ಡಾಕ್ಟ್ರ್ ಹತ್ರ ಅಂತೆಲ್ಲ ಹೇಳಿರ್ತಾರೆ. ಸರಿ ಹೋಗೋಣ ನಡಿ ಅಂತೆಲ್ಲ ಹೇಳಿ ಅವ್ನು ಕಳಿಸ್ಬಿಡ್ತಾರೆ ಹೊರಗಡೆ. ಅವ್ನು ಕಳಿಸಿದಾಗ ಇವ್ರು 3 ಜನ ಅಯ್ಯಪ್ಪ ಸದ್ಯ ನಾವು ಹೆಂಗೋ ಬಚಾವಾದಿ, ನಾವೇನಾದರೂ ಸಿಗಿ ಬಿದ್ದಿದ್ರೆ ಕಷ್ಟ ಆಗ್ತಿತ್ತು ಅಂತೆಲ್ಲ ದೇವರಾಜು ಮತ್ತು ಅವ್ರ ಅಳಿಯ ಮತ್ತು ಅವ್ರ ಹೆಂಡತಿ ಅವ್ರ ವೈಫ್ ಎಲ್ಲ ಕುಂತ್ಕೊಂಡು ಮಾತಾಡಿದ್ರು. ಈ ಕಡೆ ಇದ್ದು ಲಲಿತಾ ಇದ್ದು ಇಲ್ಲ ನನ್ನಿಂದನೇ ಮಾವನವ್ರಿಗೆ ತಲೆ ತಗ್ಸಂಗೆ ಆಗ್ಬಿಡ್ತು, ನನ್ನಿಂದ ಮಾವನವ್ರಿಗೆ ಸಮಸ್ಯೆ, ನನಗೆ ಈ ಪಂಚಾಯತಿ ಅಧ್ಯಕ್ಷೆ ಪಟ್ಟ ಎಲ್ಲ ಬೇಕಿಲ್ಲ, ನನಗೆ ನಾ ಇದನ್ನ ದಿಟ್ಟವಾಗ್ಲೂ ರಾಜೀನಾಮೆ ಕೊಡ್ತೀನಿ ಅಂತೆಲ್ಲ ಅವ್ರ ಅಕ್ಕನ ಮುಂದೆ ಹೇಳಿ ಅಳ್ತಿರ್ತಾಳೆ. ಇಲ್ಲ ಹೋಗ್ತೀನಿ ಅಂತೇಳಿ ಒಳಗಡೆ ಹೋಗಿ ಬ್ಯಾಗ್ ತೊಗೊಂಡು ಚಪ್ಪಲ್ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಬಂದುಬಿಡ್ತಾವೆ ವೇಲ್ ಹಾಕ್ಕೊಂಡು. ಅದನ್ನೆಲ್ಲ ಜೈ ನೋಡಿರ್ತಾನೆ. ಮೇಲೆ ನಿಂತು ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಮಾತಾಡೋ ರೀತಿ ಹೇಳ್ತಾನೆ. ಏನ್ಲೇ ನಿನ್ನ ಇಷ್ಟೊಂದು ಎದುರು ಪುಕ್ಲಾನ ಹಿಂಗೆ ಅಂತೆಲ್ಲ ಹೇಳ್ತಾನೆ. ನಾವೇನೋ ನಿನ್ನನ್ನು ಹಿಡ್ಕೊಂಡು ನಾವು ಕೆಲಸ ಮಾಡಿಸ್ಕೋಬೇಕು, ಸ್ಕೂಲ್ ಮಾಡಿಸ್ಕೋಬೇಕು, ಅದು ಮಾಡಿಸ್ಕೋಬೇಕು ಅಂತೆಲ್ಲ ನಾವು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀವಪ್ಪ, ನೀನು ಈ ನಮೂನಿ ಹೆದರ್ಕೊಂಡು ಎಲ್ಲ ಹೋಗ್ತಾ ಇದೆಯಲ್ಲ ಅಂತೆಲ್ಲ ಹೇಳ್ತಾನೆ. ಎಲ್ಲ ಅಂತ ಹೇಳಿದ್ದಕ್ಕೆ ಆಕೆ ಇಲ್ಲಿ ಲಲಿತಾ ಇದ್ದು ನೋಡ್ತಾನೆ ಇರ್ತಾಳೆ. ಇವರು ನನಗೆ ಹೇಳ್ತಾ ಇದ್ದಾರಾ ಅಂತೆಲ್ಲ ಅವಳಿಗೂ ಸ್ವಲ್ಪ ಡೌಟ್ ಇರುತ್ತೆ. ಮತ್ತು ಅವ್ರ ಅಕ್ಕ ಅಂತೂ ನಗುತ್ತಾನೇ ಇರ್ತಾಳೆ. ಇವಳಿಗೆ ಹೇಳ್ತಾ ಇರೋದು, ಬಟ್ ಡೈರೆಕ್ಟ್ ಹೇಳ್ತಾ ಇಲ್ಲ, ಇಂಡೈರೆಕ್ಟಾಗಿ ಫೋನಲ್ಲಿ ಹೇಳ್ತಿರ್ತಾಳೆ. ಆಕೆ ದೊರೆ ನನ್ನ ಬಗ್ಗೆ ನಾ ಮಾತಾಡ್ತಾರೆ, ದೊರೆ ನನಗೆ ಸಪೋರ್ಟಿಗಿರೋದಾ ಅಂತೆಲ್ಲ ಈ ಡೌಟ್ ಇರ್ತೈತಿ. ಅವ್ರ ಫ್ರೆಂಡ್ ಹತ್ರ ಕಂಟಿನ್ಯೂ ಆಗಿ ಹಂಗೆ ಮಾತಾಡ್ತಾರೆ. ನಾನು ಎಷ್ಟೊಂದು ನಿನ್ನಿಂದನೇ ಎಲ್ಲ ಕೆಲಸ ಮಾಡಿಸ್ಕೋಬೇಕು ಅಂತೆಲ್ಲ ನೀನೇನು ಎಷ್ಟೊಂದು ಎದುರು ಪುಕ್ಲ ಇದೆಯಾ ಹಂಗೆ ಅವ್ರ ಫ್ರೆಂಡಿಗೆಲ್ಲ ಬೈತಾರೆ. ಅವ್ರ ಅಕ್ಕ ನಗು ಇವ್ನು ಡೈರೆಕ್ಟಾಗಿ ಹೇಳಲಾರ್ದ ಇಂಡೈರೆಕ್ಟಾಗಿ ಹೇಳ್ತಾನೆ ಅಂತಂದೇಳಿ ನಗ್ತಾನೇ ಇರ್ತಾಳೆ ಅವ್ರ ಅಕ್ಕ. ನನಗೆ ಹೇಳಿದ್ರಾ ಅಂತ, ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಇವರು ಅಂಥೇಳಿ ಅದು ಲಲಿತಾಗೂ ಸ್ವಲ್ಪ ಡೌಟ್ ಇರ್ತೈತಿ. ದೊರೆ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದಾನ, ಏನೇನು ಅಲ್ಲೇ ನೀಟಾಗಿ ಅವ್ರು ಏನು ಮಾತಾಡಿದ್ರೆ ಎಲ್ಲ ಕೇಳಿಸ್ಕೊಂಡು ಟೆರೆಸ್ ಮೇಲೆ ನಿಂತು ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅವ್ನು ಮಾತಾಡಿದಾಗಿದ್ಮೇಲೆ ಹೋಗ್ಬಿಡ್ತಾನೆ. ಈಗ ಆಲೋಚನೆ ಮಾಡ್ದೆ, ಹೌದಲ್ಲ ನಾನು ಏನಾದರೂ ಒಂದು ಇದೆಲ್ಲ ನಾನು ಇಲ್ಲಿವರೆಗೂ ಬಂದೀನಿ, ಮತ್ತೆ ಯಾಕೆ ನಾನು ವಾಪಸ್ ಹೋಗಬೇಕು ಅಂತೆಲ್ಲ ನನಗೆ ದೊರೆನೇ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾನ ಅಂತೆಲ್ಲ ಒಳಗಡೆ ರೂಮ್ ಒಳಗೆ ಹೋಗಿ ಕುಂತು ಆಲೋಚನೆ ಮಾಡಿ ಅದು ಲಲಿತಾ ಯಾವಾಗ ಒಂದು ಡಾಲ್ ಇರುತ್ತಲ್ಲ ಆ ಡಾಲ್ ಹತ್ರನೇ ಮಾತಾಡ್ತಾ ಇರ್ತಾಳೆ. ನನ್ನ ಬಗ್ಗೆ ಕಾಳಜಿಯಿಂದನೇ ಹೇಳಿರೋದು ದೊರೆ ಅಂತೆಲ್ಲ ಹೇಳ್ತಾಳೆ. ಹೌದು, ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಾನು ಇಷ್ಟೆಲ್ಲ ಇದು ಮಾಡಿ ನಾನು ಇಲ್ಲಿವರೆಗೂ ಬಂದು ನಾನು ಯಾಕೆ ಪಂಚಾಯತಿ ಅಧ್ಯಕ್ಷೆಗೆ ರಾಜೀನಾಮೆ ಕೊಡಬೇಕು, ನಾನು ಈ ಹುದ್ದೆಯಲ್ಲಿ ಮುಂದೆ ಹೊರಿಬೇಕು ಅಂತೆಲ್ಲ ಆಲೋಚನೆ ಮಾಡ್ತಾನೆ ಇರ್ತಾನೆ. ಹೌದಲ್ಲ, ಎಲ್ಲರ ಅಕ್ಕ ಹೇಳ್ತಾ ಇರೋದು, ದೊರೆ ಹೇಳ್ತಾ ಇರೋದು ಎಲ್ಲ ನನ್ನ ಒಳ್ಳೆಯದಕ್ಕೆ ಅಲ್ಲ, ನಾನು ಹಿಂಗೆ ಮಾಡಬಾರ್ದು ಅಂತೆಲ್ಲ, ನಾನು ಏನಾದರೂ ಒಂದು ಮಾಡಬೇಕು ಅಂತೆಲ್ಲ ಹೌದು ಒಂದು ಡಾಲ್ ಇರುತ್ತೆ, ಯಾವಾಗೂ ಆ ಡಾಲ್ ಹತ್ರನೇ ಎಲ್ಲ ತನ್ನ ಕಷ್ಟ ಸುಖ ಎಲ್ಲ ಆ ಡಾಲ್ ಹತ್ರನೇ ಹೇಳ್ತಾನೆ ಇರ್ತಾನೆ. ಆ ಡಾಲ್ ಹತ್ರ ಮಾತಾಡೋದು, ಡಾಲ್ನ ಎತ್ಕೊಳೋದು, ಓಡಾಡೋದೆಲ್ಲ ಮಾಡ್ತಿರ್ತಾನೆ. ಅದು ಡಾಲಿಗೆ ಬೆಡ್ ಮೇಲೆ ಕುಂತು ತಂದು ಪ್ರಾಬ್ಲಮ್ಸ್ ಎಲ್ಲ ಯಾವಾಗೂ ಖುಷಿ ವಿಚಾರನೋ ಅಥವಾ ದುಃಖದ ವಿಚಾರನೋ ಎಲ್ಲ ಪ್ರತಿ ಸಲನೂ ಆ ಡಾಲ್ಗೆ ಹೇಳ್ತಾನೆ ಇರ್ತಾನೆ. ಸರಿ ನನ್ನ ಮನಸ್ಸಿಗೆ ಅನಿಸಿದ್ದೆ ಯೋಚನೆ ಮಾಡೋದು, ನಾನು ಇದೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ ಅಂತೆಲ್ಲ ಹೇಳಿ
ಆ ಡಾಲ್ ಅಲ್ಲಿ ಇಟ್ಬಿಡ್ತಾಳೆ. ಡಾಲ್ ಅಲ್ಲಿ ಇಟ್ಟು ನೆಕ್ಸ್ಟ್ ಎಪಿಸೋಡು ಇಂಟ್ರೆಸ್ಟಿಂಗ್ ಆಗಿದೆ. ಈ ಅವ್ರು ಮಾವ ಹೇಳಿದ ದೇವರಾಜು ಅಲ್ಲಿ ಇವ್ರು ಬರೋದ್ರೊಳಗೆ, ಲಲಿತಾ ಬರೋದ್ರೊಳಗೆ ಆ ರೋಡ್ ತಾರೆಲ್ಲ ಸರಿ ಮಾಡಿಸಿರ್ಬೇಕು ಅಂತ. ಅದೇ ಟೈಮಿಗೆ ಅವರು ಲೇಬರ್ನೆಲ್ಲ ಕರ್ಕೊಂಬಂದು ತಾರೆಲ್ಲ ರೆಡಿ ಮಾಡಿಸಿದ್ರೆ ಲಲಿತಾ ಸ್ಕೂಟಿನಲ್ಲಿ ಬರ್ತಾ ಇರ್ತಾರೆ, ಸೀರೆ ಉಟ್ಕೊಂಡು ಹೆಲ್ಮೆಟ್ ಹಾಕೊಂಡು ಸ್ಕೂಟಿನಲ್ಲಿ ಬರ್ತಾ ಇರ್ತಾರೆ. ಆವಾಗ ಎಲ್ಲರೂ ಅದು ಸರ್ಕಾರಿ ಅಧಿಕಾರಿಗಳು ಅವರು ಇವರು ಎಲ್ಲ ಇರ್ತಾರೆ. ಆಮೇಲೆ ಮತ್ತು ಹಳ್ಳಿ ಊರಿನ ಜನ ಎಲ್ಲರೂ ಇವ್ರು ಮಾಡಿರೋ ಕೆಲಸ ತುಂಬ ಒಳ್ಳೆಯದಾಗಿದೆ, ಎಷ್ಟೆಲ್ಲ ಕೆಲಸ ಮಾಡಿಸಿದಾರೆ ಹಿಂಗೆ ಅಂದಾಗ ಅಧಿಕಾರಿಗಳು ತುಂಬ ಖುಷಿ ಪಡ್ತಿರ್ತಾರೆ. ಅಲ್ಲಿ ಇರೋ ಹಳ್ಳಿ ಊರಿನ ಜನನೂ ತುಂಬ ಖುಷಿ ಪಡ್ತಾ ಇರ್ತಾರೆ. ಆ ಲಲಿತಾಗಂತ ಅದನ್ನೆಲ್ಲ ನೋಡಿ ತುಂಬ ಖುಷಿ. ನೆಕ್ಸ್ಟ್ ಎಪಿಸೋಡ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.